ಕಾಂಗ್ರೆಸ್ನಲ್ಲಿ ಎರಡನೇ ಸುತ್ತಿನ ಸಂಪುಟ ಸರ್ಜರಿ ಸರ್ಕಸ್ ಜಾಸ್ತಿ ಆಗಿದೆ ನೋಡಿ. ಈ 13 ಸಚಿವ ಸ್ಥಾನಗಳು ಭರ್ತಿಯಾಗಿದ್ದು 20 ಸ್ಥಾನಗಳು ಬಾಕಿ ಇದೆ. ಯಾರಿಗುಂಟು ಯಾರಿಗೆ 13 ಸ್ಥಾನಗಳು ಈಗಾಗಲೇ ಭರ್ತಿ ಆಗೋಗ್ಬಿಟ್ಟಿದೆ, ಅದ್ರ ಬಗ್ಗೆ ಮಾತಿಲ್ಲ. 20 ಮಂತ್ರಿ ಸ್ಥಾನಗಳು ಬಾಕಿ ಇದೆಯಲ್ಲ ತುಂಬೋದಕ್ಕೆ, ಅದ್ರ ಬಗ್ಗೆ ಭಾರಿ ಸರ್ಕಸ್ ನಡೀತಾ ಇದೆ. ಯಾರಿಗೆ ಸಿಗುತ್ತೋ ಯಾರಿಗೆ ಬಿಡುತ್ತೋ. ಈ ಬಾರಿ ಮಹಿಳಾ ಮನೆಯರಿಗೆ ಅಂದರೆ ಮೊದಲನೇ ಲಿಸ್ಟಲ್ಲಿ ಯಾವುದೇ ರೀತಿಯಾದಂತಹ ಆದ್ಯತೆಯನ್ನು ಕೊಟ್ಟಿಲ್ಲ. ಎರಡನೇ ಲಿಸ್ಟಲ್ಲಿ ಯಾರ ಹೆಸರು ಮುಂದಕ್ಕೆ ಬರಬಹುದು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾರಿ ಕೋಕನ್ನು ನೀಡಲಾಗುತ್ತಾ? ರೂಪಾ ಕಲಾ ಅವರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತಾ? ಅಥವಾ ಉಮಾಶ್ರೀ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಅವ್ರಿಗೇನಾದರೂ ಈ ಬಾರಿ ಸಚಿವ ಸ್ಥಾನ ಸಿಗಬಹುದಾ ಅನ್ನೋದು ಈಗ ಸದ್ಯಕ್ಕೆ ಮೂಡ್ತಾ ಇರುವಂತಹ ಪ್ರಶ್ನೆಗಳು. 13 ಸಚಿವ ಸ್ಥಾನಗಳು ಭರ್ತಿಯಾಗಿದ್ದು 20 ಮಂತ್ರಿ ಸ್ಥಾನಗಳು ಬಾಕಿ ಇದೆ. 20 ಸಚಿವ ಸ್ಥಾನಕ್ಕೆ 60ಕ್ಕೂ ಹೆಚ್ಚು ಶಾಸಕರು ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ. ಹೊಸಬರು, ಹಳಬರು, ಹಿರಿಯರು, ಮಾಜಿ ಸಚಿವರು, ವಲಸಿಗರು, ಸಮುದಾಯಗಳಿಂದ ತೀವ್ರ ಪೈಪೋಟಿ ಜಾಸ್ತಿ ಆಗ್ತಾ ಇದೆ. ಎರಡನೇ ಪಟ್ಟಿಯಲ್ಲಿ ಸ್ಥಾನ ಪಡೆಯುವುದಕ್ಕೆ ಮಾಜಿಗಳ ಪ್ರಯತ್ನ ಅಂತೂ ಅಷ್ಟಿಷ್ಟಲ್ಲ. ದೆಹಲಿ ಮಟ್ಟದಲ್ಲಿ ಪ್ರಯತ್ನ ಆರಂಭಿಸಿದ್ದಾರೆ ಮಾಜಿಗಳು. ದೆಹಲಿಯ ದಂಡನಾಯಕರ ಜೊತೆ ಕಂಟಿನ್ಯೂಸ್ಲಿ ನಮಗೆ ಕೊಡಿಸ್ಬಿಡಿ ದಯವಿಟ್ಟು, ಈ ಬಾರಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ, ನಾವು ಹಿರಿಯ ನಾಯಕರಾಗಿದ್ದೀವಿ, ನಾವು ಈ ಸಮುದಾಯಕ್ಕೆ ಸೇರಿದ್ದೀವಿ, ನಾವು ಹೊಸಬರಾಗಿದ್ದೀವಿ, ನಾವು ಯುವ ನಾಯಕರಾಗಿದ್ದೀವಿ, ನಮಗೊಂದು ಅವಕಾಶ ಕೊಡಿ ಅಂತ ದುಂಬಾಲು ಬಿದ್ದುಬಿಟ್ಟಿದ್ದಾರೆ. ಇಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅಥವಾ ಮಾಜಿ ಸಿಎಂ ಸಿದ್ದರಾಮಯ್ಯನವ್ರ ಹತ್ರ ಏನು ಮಾತುಕತೆ ಏನಿಲ್ಲ, ಡೈರೆಕ್ಟ್ ದೆಹಲಿನೇ. ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್, ಹಾಗೆ ರಾಹುಲ್ ಗಾಂಧಿ ಸೇರಿದಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಯಲ್ಲಿ ನಿರಂತರವಾಗಿ ಚರ್ಚೆ ನಡೆಸುವಂತಹ ಒಂದಷ್ಟು ನಾಯಕರು ಕೂಡ ಈಗಾಗಲೇ ನಮಗೆ ಸಿಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿದ್ದಾರೆ. 20 ಸಚಿವ ಸ್ಥಾನಕ್ಕೆ 60ಕ್ಕೂ ಹೆಚ್ಚು ನಾಯಕರು ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಎರಡನೇ ಪಟ್ಟಿಯಲ್ಲಿ ನಮ್ಮ ಹೆಸರು ಬರಲಿ ಅಂತ ಈಗಾಗಲೇ ಮಠಮಾನ್ಯಗಳಿಗೆ ಸುತ್ತಾ ಇದ್ದಾರೆ. ಬಟ್ ಈಗ ಪಾಪ ಜಮೀರ್ ಅಹಮದ್ ಖಾನ್ ಅವರಿಗೆ ಟಿಕೆಟ್ ಮಿಸ್ ಆಗೋದು, ಅಂದರೆ ಸಚಿವ ಸ್ಥಾನ ಮಿಸ್ ಆಗೋಯ್ತು. ಕಾರಣ ಏನು, ದಾವಣಗೆರೆ ಉಪಚುನಾವಣೆ ಸಂದರ್ಭದಲ್ಲಿ ಅವರ ಸಮುದಾಯದವರಿಗೆ ಟಿಕೆಟನ್ನು ನೀಡಲಿಲ್ಲ ಅನ್ನುವಂಥ ಕಾರಣಕ್ಕೆ ಅಲ್ಲೇ ಇದ್ದಂತಹ ಎದುರಾಳಿ ಪಕ್ಷದ ನಾಯಕನ ವಿರುದ್ಧ, ಅಂದರೆ ಆ ನಾಯಕನ ಬದಲಾಗಿ ಸ್ವಪಕ್ಷದ ವಿರುದ್ಧನೇ ಟೀಕಾ ಪ್ರಹಾರವನ್ನು ನಡೆಸಿದ್ರು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಅವರದ್ದೇ ಅನ್ನಲಾಗಿರುವಂಥ ಒಂದು ಆಡಿಯೋ ಚುನಾವಣಾ ಸಂದರ್ಭದಲ್ಲೇ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲೇ ರಿಲೀಸ್ ಆಯಿತು. ಅದು ದೆಹಲಿಯ ದಂಡನಾಯಕರ ಕೈಗೂ ಕೂಡ ಸೇರಿತು. ಹಾಗಾಗಿ ಫಸ್ಟ್ ಲಿಸ್ಟಲ್ಲಿ, ಅಂದರೆ ಸಚಿವ ಸ್ಥಾನ ಫಸ್ಟ್ ಲಿಸ್ಟಲ್ಲಿ ಅವರ ಹೆಸರು ಘೋಷಣೆ ಆಗಲಿಲ್ಲ. ಅವರ ಹೊರತು ಯುಟಿ ಖಾದರ್ ಅವರಿಗೆ ಸಚಿವ ಸ್ಥಾನವನ್ನು ನೀಡಲಾಯಿತು. ಜಿಲ್ಲಾವಾರು, ಜಾತಿವಾರು ಲೆಕ್ಕಾಚಾರ, ಸಮುದಾಯವಾರು ಪ್ರಾಬಲ್ಯವನ್ನು ಬಳಸಿ ಸಂಪುಟಕ್ಕೆ ಸೇರುವುದಕ್ಕೆ ಆಕಾಂಕ್ಷಿಗಳು ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಆಕಾಂಕ್ಷಿಗಳ ಪಟ್ಟಿ ನೋಡಿ ಗಾಬರಿಯಾಗಿದೆ ಹೈಕಮಾಂಡ್. ಪಾಪ ಪರಿಷತ್ ಚುನಾವಣೆ ಬಳಿಕವೇ ಸಂಪುಟ ವಿಸ್ತರಣೆ ಆಗೋ ಸಾಧ್ಯತೆ ಹೆಚ್ಚಿರುತ್ತದೆ. ಮೊದಲ ಬಾರಿಗೆ ಸಚಿವರಾಗುವುದಕ್ಕೆ 6-7 ಬಾರಿ ಗೆದ್ದವರಿಂದ ಲಾಬಿ ನಡೀತಾ ಇದೆ. ಸಚಿವ ಸ್ಥಾನಕ್ಕೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಮೊರೆ ಹೋಗಿದ್ದಾರೆ. ಪಾಪ ಹಲವರು ಡಿಗೆ ಆಪ್ತರು ಅನ್ನುವಂಥ ಕಾರಣಕ್ಕೆ ಸಚಿವಗಿರಿ ಮೇಲೆ ಹಲವರು ಕಣ್ಣನ್ನ ಇಟ್ಟಿದ್ದಾರೆ. ಅದೆಲ್ಲ ಈಗ ಸದ್ಯಕ್ಕೆ ನಡೆಯೋದಿಲ್ಲ. ಪಾಪ ಇದೇ ರೀತಿ ಅವ್ರ ಬಣದವರು ಇವ್ರ ಬಣದವರು ಅಂದರೆ ಮಿಕ್ಕಂಥವರಿಗೆ ಪಾಪ ಅನ್ಯಾಯ ಆಗುತ್ತೆ. ಅದೆಲ್ಲವನ್ನ ಪರಿಗಣಿಸಿ ಈಗ ಹೈಕಮಾಂಡ್ ನಿರ್ಧಾರವನ್ನು ತಗೋಬೇಕು. 20 ಸಚಿವ ಸ್ಥಾನಕ್ಕೆ ಇದೀಗ 60ಕ್ಕೂ ಹೆಚ್ಚು ನಾಯಕರು ಪೈಪೋಟಿಯನ್ನು ನೀಡ್ತಾ ಇದ್ದಾರೆ. ಜಿಲ್ಲಾವಾರು, ಜಾತಿವಾರು ಲೆಕ್ಕಾಚಾರ ಹಾಕ್ಕೊಂಡು, ಅಷ್ಟೇ ಅಲ್ಲದೆ ಸಮುದಾಯವಾರು ಪ್ರಾಬಲ್ಯವನ್ನು ಬಳಸ್ಕೊಂಡು ಈಗ ಸಂಪುಟಕ್ಕೆ ಸೇರುವುದಕ್ಕೆ ಆಕಾಂಕ್ಷಿಗಳು ಭಾರಿ ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನು ನಡೆಸ್ತಾ ಇರೋದ್ರಿಂದ ಇದು ಹೈಕಮಾಂಡ್ ನಾಯಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಅವರ ಆಪ್ತರು ಇವರ ಆಪ್ತರು ಅನ್ನೋದು ಏನಿಲ್ಲ, ಹೈಕಮಾಂಡ್ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡುತ್ತೆ. ಬಟ್ ಉತ್ತಮವಾಗಿ ಕೆಲಸ ಮಾಡುವಂಥ ನಾಯಕರನ್ನು ಆಯ್ಕೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಎಷ್ಟೋ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡು ಬಿಟ್ಟಿದೆ, ಎಷ್ಟೋ ಅಭಿವೃದ್ಧಿ ಕೆಲಸಗಳು ಅಲ್ಲಲ್ಲೇ ನಿಂತು ಬಿಟ್ಟಿದೆ. ಅಂಥವರನ್ನು ಆಯ್ಕೆ ಮಾಡುವ ಬದಲು ಹಿರಿಯರಿಗೆ ಕೊಡ್ತೀರೋ ಅಥವಾ ಸಮುದಾಯವಾರು ನಾಯಕರನ್ನು ಆಯ್ಕೆ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಒಳ್ಳೆಯವರನ್ನ ಆಯ್ಕೆ ಮಾಡಿ, ಅಭಿವೃದ್ಧಿ ಕೆಲಸ ಮಾಡುವಂಥವ್ರನ್ನ ಆಯ್ಕೆ ಮಾಡಿ.